ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರೋದು ಮೈಸೂರಿನ ಬ್ಲಾಸ್ಟ್. ಅರಮನೆಯ ಜಯಮಾರ್ತಾಂಡ ಗೇಟ್ ಬಳಿಯೇ ಸ್ಫೋಟ ಆಗಿರೋದು. ಬಲೂನ್ಗಳಿಗೆ ಹೀಲಿಯಂ ಗ್ಯಾಸ್ ತುಂಬಿಸಬೇಕಾದ್ರೆ ಸ್ಫೋಟ ಆಗಿದೆ. ಇದು ಬಲೂನ್ ಮಾರಾಟ ಮಾಡ್ತಾ ಇದ್ದದ್ದು ಸಲೀಂ. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಆ ವ್ಯಕ್ತಿ. ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಪ್ರಾಣಾಪಾಯದಿಂದ ಮತ್ತಿಬ್ಬರು ಪಾರಾಗಿದ್ದಾರೆ. ಮೂವರಿಗೆ ಕೆಆರ್ ಆಸ್ಪತ್ರೆ, ಒಬ್ಬರಿಗೆ JSSನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈ ಸ್ಫೋಟ ಆಕಸ್ಮಿಕನ ಮೊದಲೇ ಪ್ಲಾನ್ ಮಾಡಿದಂಥ ಬ್ಲಾಸ್ಟ್ ಆಗಿ ಗೊತ್ತಿಲ್ಲ. ಒಂದು ಅನುಮಾನ ಅಂತೂ ಇಲ್ಲಿದ್ದೇ ಇದೆ. ಸ್ಫೋಟ ಪ್ರಕರಣ ಸಂಬಂಧವಾಗಿ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಶುರು ಮಾಡಿಕೊಂಡಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿ ಆಗಿದ್ದೇನು ಅಂತ ನೋಡಿದ್ರೆ ನೋಡಿ, ಒಂದು ವಾರದಿಂದನೂ ಕೂಡ ಮೈಸೂರು ಅರಮನೆಯ ಸುತ್ತ ವಸ್ತು ಪ್ರದರ್ಶನದ ಆವರಣದಲ್ಲಿ ಬಲೂನ್ ಮಾರ್ತಾ ಇದ್ದವನು ಸಲೀಂ. ನಿನ್ನೆ ರಾತ್ರಿ 8:30 ಏನಾಗಿದೆ, ವರಾಹ ಗೇಟ್ ಬಳಿಯಲ್ಲಿ ಬಲೂನ್ ಮಾರಾಟ ಮಾಡ್ತಾ ಇದ್ದ ಈ ವ್ಯಕ್ತಿ. ಬಳಿಕ ಜಯಮಾರ್ತಾಂಡ ಗೇಟ್ ಬಳಿಯಲ್ಲಿ ಬಂದಿದ್ದವನು ಸಲೀಂ. ದೊಡ್ಡಕೆರೆ ಮೈದಾನದ ಎದುರುಗಡೆನೇ ಇರೋದು ಜಯಮಾರ್ತಾಂಡ ಗೇಟ್. ಈ ನಡುವೆ ಬಲೂನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಪ್ರವಾಸಿಗರು ಅಲ್ಲಿಗೆ ಬಂದಿದ್ದಾರೆ. ಸುಮಾರು 5-6 ಜನರಿಗೆ ಬಲೂನ್ ಮಾರಾಟ ಮಾಡಿದ್ದ ಸಲೀಂ ಸತತವಾಗಿ ಬಲೂನ್ಗಳಿಗೆ ಹೀಲಿಯಂ ಗ್ಯಾಸ್ ತುಂಬಿದ್ದಂಥ ಹಿನ್ನೆಲೆಯಲ್ಲಿ ಅದು ಹೀಟ್ ಆಗಿರಬಹುದು. ಅದು ಬಿಸಿಯಾಗಿ ಏಕಾಏಕಿ ಹೀಲಿಯಂ ಸಿಲಿಂಡರೇ ಬ್ಲಾಸ್ಟ್ ಆಗಿದೆ. ಇಲ್ಲಿ ಸಲೀಂ ಮೇಲೆ ಅನುಮಾನ ಯಾಕೆ ಅಂತ ಹೇಳಿದ್ರೆ, ಅರಮನೆ ಗೈಡ್ ಪ್ರಕಾರ ಸ್ಫೋಟ ಸ್ಥಳದಲ್ಲಿ ಬಲೂನೇ ಮಾರ್ತಾ ಇರಲಿಲ್ಲ. ಜಯಮಾರ್ತಾಂಡ ಗೇಟ್ ಬಳಿ ಯಾರೂ ಬಲೂನ್ ಮಾರ್ತಾನೆ ಇರಲಿಲ್ಲ. ಅಲ್ಲಿ ನಿನ್ನೆ ಕೂಡ ಮೃತ ಸಲೀಂ ಜಯಮಾರ್ತಾಂಡ ಗೇಟ್ ಬಳಿ ಇರಲೇ ಇಲ್ಲ. ಏಕಾಏಕಿ ಅರಮನೆ ಮುಂಭಾಗಕ್ಕೆ ಬಂದಿದ್ದವನು ಮೃತ ಸಲೀಂ. ಸಲೀಂ ಬಂದ ಕೆಲವೇ ಕ್ಷಣಗಳಲ್ಲಿ ಈ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿದೆ. ಅರಮನೆ ಬಳಿ ಯಾವತ್ತೂ ಕಾಣಿಸ್ತಾ ಇರತಕ್ಕಂಥ ವ್ಯಕ್ತಿ ನಿನ್ನೆ ಏಕಾಏಕಿ ಬಂದಿದ್ದು ಹೇಗೆ ಅಂತ ಅವ್ರ ಪ್ರಶ್ನೆ ಇದೆ. ಉತ್ತರ ಪ್ರದೇಶ ಮೂಲದ ಸಲೀಂ ಮೈಸೂರಿಗೆ ಬಂದಿರೋದು ಯಾವಾಗ? ನಿರಂತರವಾಗಿ ಬಲೂನ್ ಮಾರಾಟ ಮಾಡ್ತಾ ಇದ್ನ, ಅಥವಾ ಬಲೂನ್ ಮಾರುವವನ ರೀತಿಯಲ್ಲಿ ಇವನು ಬಂದು ಈ ಬ್ಲಾಸ್ಟ್ ಮಾಡಿಸ್ಬಿಟ್ಟಿದ್ದಾನ ಅಂತ ಒಂದು ಅನುಮಾನ ಇದೆ. ಅಲ್ಲಿ ಹೀಗೆ ಆಗಿದೆ ಅಂತಲ್ಲ. ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಪೊಲೀಸರು ಶುರು ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಹೀಲಿಯಂ ಇದು ಅಷ್ಟೇ. ಇದು ಬಲೂನು ಹಿಂದೆ ಎಲ್ಲ ಬಾಯಲ್ಲಿ ಊದಿ ಕೊಡ್ತಾಯಿದ್ರು. ಬಲೂನು ಒಂದು ಸಣ್ಣ ಪಂಪ್ ಇಟ್ಕೊಳ್ತಾ ಇದ್ರು. ಈಗ ಅದಕ್ಕೂ ಎಲ್ಲ ಟೆಕ್ನಾಲಜಿ, ಅದನ್ನೇ ಬಳಸ್ಬೇಕು ನಾವು. ಸಿಲಿಂಡರ್ ತುಂಬಬೇಕು, ಅದೆಲ್ಲ ಮೇಲ್ಗಡೆ ಹಾರಬೇಕು, ಇದೆಲ್ಲ ಇದೆಯಲ್ಲ. ನೀವು ಏನೇನು ಅಡ್ವಾನ್ಸ್ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀರೋ ಅಷ್ಟು ಅಪಾಯ ಮೈ ಮೇಲೆ ಎಳ್ಕೊಳ್ತಾ ಇದ್ದೀವ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಗಾಯಾಳು ಮತ್ತು ಗೃಹ ಸಚಿವರು ಏನೇನು ಮಾತಾಡಿದ್ದಾರೆ ನೋಡಿ. ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಈ ರೀತಿ ಮಾರಾಟ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡೋರಿಗೆ ಯಾವುದೇ ರೆಗ್ಯುಲೇಷನ್ನು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ನಮ್ಮ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ರೀತಿ ಅಲ್ಲಿ ಏನು ಟೂರಿಸ್ಟ್ಗಳು ಬರ್ತಾರೆ ಅಂಥ ಸಂದರ್ಭದಲ್ಲಿ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು. ಟೂರಿಸಮ್ ಡಿಪಾರ್ಟ್ಮೆಂಟ್ನವ್ರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಏನಾದರೂ ಒಂದು ರೀತಿ, ಯಾಕೆಂದರೆ ಈಗ ನೋಡಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನಾಯಿತು, ಆ ರೀತಿ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ನೆನ್ನೆ ದಿವಸ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ಮೈಸೂರಿಗೆ ಹೋದಾಗ ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡಿ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಈ ರೀತಿ ಓಪನ್ ಪ್ಲೇಸಲ್ಲಿ ಬಳಸೋದಕ್ಕೆ ಅವಕಾಶ